ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇವತ್ತು ಒಂದು ಬೋರ್ವೆಲ್ ಮೋಟ್ರ್ ಬಿಡಾಕೆ ಬಂದಿದ್ದೀವಿ. ಹಂಗೆ ಇಲ್ಲಿ ಪಡಕ ಬೆಂಕಿ ಹಚ್ಚಾರ. ಇದಕ್ಕೆ ಹಚ್ಚಿದ ಕಾರಣ ಏನೇನು ಅಂತ ತಿಳ್ಕೊಳಕ್ಕೆ ಬಂದೀವಿ. ಪಡೆದ್ರ ಮಾಲಕರನ್ನ ಕೇಳಿದೆವು ಮತ್ತು ಆಮೇಲೆ ಅವ್ರ ಕಬ್ಬಿನ ಗ್ಯಾಂಗ್ದವ್ರನ್ನ ಕೇಳಿದೆವು. ಈ ಕಬ್ಬಿಗೆ ಬೆಂಕಿ ಹಚ್ಚೋದ್ರಿಂದ ಏನೇನು ಅನುಕೂಲ ಆಕೈತಿ ಮತ್ತು ಇದರದಿಂದ ಯಾವ ನುಕ್ಸಾನುಗಳು ಆಕ್ಕವ ಎರಡೂ ಬಗ್ಗೆ ಕೇಳಿದೆವು. ಈಗ ಮೊದಲ ಅನುಕೂಲ ಯಾವ ಏನೇನು ಅಂತ ತಿಳ್ಕೊಂಡು ಬರ್ರಿ. ಈ ರೀತಿ ಕಬ್ಬಿಗೆ ಬೆಂಕಿ ಹಚ್ಚಿ ಕಡಿಯೋದ್ರಿಂದ ಈಗ ವಾಡ್ಯಾನವರದು ಕಬ್ಬ ಕಡಿಯುತ್ತಿರ್ತಾರೆ. ಅವಾಗ ವಾಡಿ ಸಂಬಂಧ ಕಬ್ಬನ್ನು ಒಂದು ಎರಡು ಗಣಿಕೆ ಕಡ್ದು ಬಿಡ್ತಾರೆ. ಅದರಿಂದ ರೈತರಿಗೆ ಭಾಳಷ್ಟು ನುಕ್ಸಾನ್ ಆಕೈತಿ. ಮತ್ತು ಕಬ್ಬು ಏನು ಕಡಿತಿರ್ತಾರಲ್ಲ ಗ್ಯಾಂಗ್ದವ್ರಿಗೆ ಅವ್ರಿಗೆ ಅನುಕೂಲ ಆಕೈತಿ. ಹೆಂಗಂದ್ರೆ ಕಸ ಏನೇನು ಸುಡುಗಾಡು ಇರ್ತಾವಲ್ಲ, ರೌಂದಿ ಯಾವುದು ಗದಾಡೋದು ಎಲ್ಲ ಹೋಕ್ಕವ, ಹಸನ್ ಆಕೈತಿ. ಅದರಿಂದ ಅವ್ರಿಗೆ ಕಡಿಯೋದು ಅನುಕೂಲ ಭಾಳಷ್ಟು ಆಕೈತಿ. ಅದರಿಂದ ಈ ಥರ ಸಣ್ಣ ಕಬ್ಬುಗಳನ್ನ ಸುಟ್ಟ ಕಡಿತಾರೆ. ಮತ್ತು ಇದ್ರೊಳಗೆ ನುಕ್ಸಾನುಗಳು ಏನೇನಂದ್ರೆ, ದೊಡ್ಡ ಬೆಳೆ ಇರ್ತೈತಿ, ಕಂಡಾಪಟ್ಟಿ ಎತ್ತಿರ್ತೈತಿ ಕಬ್ಬ. ಅವಾಗ ಈ ಥರ ಸುಟ್ರೆ ಕಬ್ಬದಾಗಿಂದ ರಸ ಏನಿರ್ತೈತಿ ಅದರೊಳಗಿಂದ ಆಣಿಸ್ತೈತಿ. ಆಣಿಸೋದ್ರಿಂದ ತೂಕ ಭಾಳಷ್ಟು ಕಮ್ಮಿ ಬರ್ತೈತಿ. ಅದರಿಂದ ದೊಡ್ಡ ಪಡುಗಳು ಸುಡಂಗಿಲ್ಲ. ಮತ್ತು ಇವು ಸಣ್ಣ ಏನಿರ್ತಾವ ಕಬ್ಬ ವಾಡ್ಯಾನವ್ರಿಗೆ ಅನುಕೂಲ ಆಕೈತಿ ಅಂದು ಭಾಳ. ಅದರಿಂದ ಸುಡ್ತಾರೆ. ಸುಟ್ಟ ಕಬ್ಬ ಕಡ್ದು ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಅದರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಮತ್ತು ಕಬ್ಬು ಕಡಿಯೋರ ಗ್ಯಾಂಗ್ದವ್ರಿಗೆ ಅನುಕೂಲ ಆಕೈತಿ. ಮತ್ತು ಈ ವಿಡಿಯೋದಿಂದ ಹೊಸದೇನು ನಿಮ್ಗೆ ತಿಳಿತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹೊಸದಾಗಿ ವಿಡಿಯೋ ನೋಡೋರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ.